ರೈತರ ಪ್ರತಿಭಟನೆ ದೆಹಲಿಯ ಹೊರಭಾಗದಲ್ಲಿ ಗಡಿಭಾಗದಲ್ಲಿ 4ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ಪ್ರಧಾನಿ ಮೋದಿ ರೈತರಿಗೆ ಒಂದಷ್ಟು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹರಿಯಾಣದ ರೆವಾರಿಯಲ್ಲಿ ಮಾತನಾಡಿರುವಂತಹ ಪ್ರಧಾನಿ ಮೋದಿ ರೈತರಿಗೆ ಸಾಲ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭರವಸೆಯನ್ನ ನೀಡಿದ್ದಾರೆ. ಒಂದ್ ಕಡೆ ರೈತರ ಪ್ರತಿಭಟನೆ ಆಗ್ತಿರ್ಬೇಕಾದ್ರೆ ಏನು ಹೊಸ ಯೋಜನೆಯ ಪ್ರಕಾರ ಬ್ಯಾಂಕ್ಗಳಿಂದ ರೈತರಿಗೆ ಸಾಲವನ್ನ ಕೊಡಿಸುವಂತ ಗ್ಯಾರಂಟಿಯನ್ನ ನೀಡಿದ್ದಾರೆ. ದೆಹಲಿ ಹೊರಭಾಗದಲ್ಲಿ ರೈತರ ಪ್ರತಿಭಟನೆ ನಡೆಯುವಂತಹ ಸಂದರ್ಭದಲ್ಲಿ ರೈತರಿಗೆ ಬ್ಯಾಂಕ್ ಲೋನ್ ನೀಡೋದಾಗಿ ಘೋಷಣೆ ಮಾಡಿರೋದು ಬಹಳ ಗಮನಾರ್ಹವಾಗಿದೆ. ಆದರೆ ಪ್ರತಿಭಟನೆಯ ಮೇಲೆ ಈ ಘೋಷಣೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಈಗ ಗಮನಿಸಬೇಕಾದಂತ ವಿಚಾರ. ಸೊ 4ನೇ ದಿನಕ್ಕೆ ಕಾಲಿಟ್ಟಂತ ರೈತರ ಹೋರಾಟ ಶಂಭುಗಡಿ, ಟಿಕ್ರಿ ಹಾಗೇನೆ ಗಾಜಿಪುರ್ ಎಲ್ಲ ಕಡೆ ಕೂಡ ರೈತರ ಹೋರಾಟ ಮುಂದುವರಿತಿದೆ. ಈ ನಡುವೆ ಪ್ರಧಾನಿ ಮೋದಿ ರೈತರಿಗೆ ಸಹಾಯ ಆಗುವಂತ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿ ಮಾಡುತ್ತಾ ಇದೆ, ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳಿದ್ದಾರೆ. ಸೊ ಯೋಜನೆ ಅಡಿ ಬ್ಯಾಂಕ್ಗಳಿಂದ ರೈತರಿಗೆ ಹೆಚ್ಚಿನ ಸಾಲವನ್ನ ಕೊಡಿಸ್ತೀವಿ, ಈ ಮೂಲಕ ನಿಮಗೆ ಉಪಯುಕ್ತವಾದಂಥ ಯೋಜನೆಗಳು ಇನ್ನಷ್ಟು ಬರುವಂಥದ್ದೇ ಮುಂದಿನ ದಿನಗಳಲ್ಲಿ ಅಂತ ಪ್ರಧಾನಿ ಮೋದಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ದೆಹಲಿ ಹೊರಭಾಗದಲ್ಲಿ ಪ್ರತಿಭಟನೆಗಳು ಮಾತ್ರ ನಿರಂತರವಾಗಿ ನಡೀತಲವೆ. ಮೊದಲನೇ ದಿನ ಈ ಅಶ್ರುವಾಯು ಪ್ರಯೋಗ ಮಾಡುವಂಥದ್ದಿರ್ಬೋದು. ಸೊ ಹಾಗೇನೆ ಬೇರೆ ಬೇರೆ ಮಾರ್ಗಗಳಲ್ಲಿ ರೈತರು ದೆಹಲಿಗೆ ಪ್ರವೇಶ ಮಾಡುವಂಥ ಪ್ರಯತ್ನವನ್ನು ಪಟ್ಟರು. ಆದರೆ ಎಲ್ಲ ಕಡೆಯಿಂದ ಕೂಡ ಅವ್ರನ್ನ ಅಲ್ಲಿ ಸುತ್ತುವರಿಯುವಂಥ ಪ್ರಯತ್ನ ಪೊಲೀಸರ ಕಡೆ ಕೂಡ ಆಗಿದೆ. ಸೊ ಮೋದಿ ಅವರ ಈ ಘೋಷಣೆ ಬಹಳ ಮುಖ್ಯವಾಗಿದೆ.